ರಾಘವೇಂದ್ರ ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ MP ಎಲೆಕ್ಷನ್ ಹತ್ರ ಬಂದಿದೆ. ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ಏನ್ ಹೇಳಕ್ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ. ಜನರಿಗೆ ಬೇಕಾದಾಗ ಅನುಕೂಲ ಮಾಡ್ತಾರೆ, ಜನರಿಗೆ ಸಿಗುವಂತ ವ್ಯಕ್ತಿ. ಇಷ್ಟುವರೆಗೆ ಕಾಂಗ್ರೆಸ್ ಬಂದು ಕಾಸಿನ ಪ್ರಯೋಜನ ಇಲ್ಲ, ಹಿಂದೂಗಳಂತೂ ಪ್ರಯೋಜನ ಇಲ್ಲ. ಹಿಂದೂಗಳು ಹೆಚ್ಚು ಮಾತಾಡ್ರೆ FIR ಬೀಳುತ್ತೆ, ನಿದ್ದೆ ಮಾಡ್ಲಿಕ್ಕಿಲ್ಲ. ಅದು ಬಾಂಬು ಇಲ್ಲಿ ಬಾಂಬು 10 ವರ್ಷದಿಂದ ಆಸೆ, ಟೆನ್ಷನ್ ಇಲ್ಲ, ಆರಾಮಾಗಿ ನಿದ್ದೆ ಮಾಡ್ಬೋದು ಮೋದಿ ಬಂದ ಮೇಲೆ. ಸರಿ, ಶ್ರೀನಿವಾಸ ಪೂಜಾರಿ ನಮ್ಮ ಹತ್ರದವ್ರೆ, ಅವ್ರಿಗೆ ಕೊಡುವುದೇ. ಶ್ರೀಮಂತರ ದೊಡ್ಡ ನಂಬಿಲ್ಲ, ಬಡತನದಿಂದ ಮೇಲೆ ಬಂದ ಕಷ್ಟ ಸುಖ ಗೊತ್ತಿರುತ್ತೆ ಅವರಿಗೆ ಅಲ್ವಾ. ಹಾಗೆ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಒಳ್ಳೆ ವ್ಯಕ್ತಿ, ಅದು ತೊಂದರೆ ಇಲ್ಲ. ಶ್ರೀನಿವಾಸ ಪೂಜಾರಿ BJP ಅಭ್ಯರ್ಥಿ, ಅವರಿಗೆ ಓಟ್ ಹಾಕೋದಂತ ಮಾಡಿದ್ದೆವು. BJP 60 ವರ್ಷದಲ್ಲಿ ಆಗದಿದ್ದ ಕೆಲಸ 10 ವರ್ಷದಲ್ಲಿ ಮೋದಿ ಮಾಡಿದ್ದಾರೆ. ಸರ್ಕಾರಕ್ಕಿಂತ ಮೇನ್ ನಮ್ಗೆ ಮೋದಿ ಬರ್ಬೇಕಷ್ಟೇ, ದೇಶ ಒಳ್ಳೇದಾಗಬೇಕು. ಈಗ ರಾಜ್ಯ ಸರ್ಕಾರ ಎಲ್ಲ ನಮ್ಗೆ ಬೇಕಾಗಿರೋದು ದೇಶ ಬೇಕು, ದೇಶ ಒಳ್ಳೇದಾಗಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಬರಬೇಕು. ಮೋದಿ ಮೇನ್, ಇಡೀ ದೇಶ ಬೇಕಾದ್ರೆ. ಇಲ್ದಿದ್ರೆ ಇಂಡಿಯಾ ಬೇಕಾದ್ರೆ ಮೋದಿ ಹಾಕ್ಬೇಕು. ಕೋಟಾ ಪೂಜಾರಿ ಯಾರಿದ್ರು ನನ್ನದು ಮೋದಿ ಮೇನ್, ಮೋದಿಗೆ ಕೊಡ್ಸು ಓಟ್. ಅದನ್ನ ಶ್ರೀನಿವಾಸ ಪೂಜಾರಿ ಹಾಕೋದಲ್ಲ, ಮೋದಿ ಕೊಡ್ಸೋದು. ಅರ್ಥ ಆಯ್ತಾ? ಮತ್ತೆ ಈ ಕಾಂಗ್ರೆಸ್ ಅಪಪ್ರಚಾರ ಇಪ್ಪದೇ ಅದು ಮಾಮೂಲಿ. ಕಾಂಗ್ರೆಸ್ ಬಂದು ಕಾಸಿನ ಪ್ರಯೋಜನ ಇಲ್ಲ, ಹಿಂದೂಗಳಂತೂ ಪ್ರಯೋಜನ ಇಲ್ಲ. ಹಿಂದೂಗಳು ಹೆಚ್ಚು ಮಾತಾಡ್ರೆ FIR ಬೀಳುತ್ತೆ. ಅರ್ಥ ಇಲ್ಲ? ಹಿಂದೂಗಳು ಹಾಗೆ ಹೀಗೆ ಅಂತ ಹೇಳಿದ್ದ ಕೂಡ ಹಿಂದೂಗಳ ಮೇಲೆ FIR. ಈಗ ಸರ್ಕಾರವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಕರೆಕ್ಟ್ ಅಲ್ಲ? ಯಾಕೆ ನಿಮ್ಗೆ ಅಷ್ಟು ಮೋದಿ ಅಂದ್ರೆ ಅಷ್ಟು ಅಭಿಮಾನಿ? ಅಭಿಮಾನಿ ದೇಶ ಮೊದಲು ಸರಿ ನಿದ್ದೆ ಮಾಡ್ಲಿಕ್ಕಿಲ್ಲ. ಅದು ಬಾಂಬು ಇಲ್ಲಿ ಬಾಂಬು 10 ವರ್ಷದಿಂದ ಆಸೆ, ಟೆನ್ಷನ್ ಇಲ್ಲ, ಆರಾಮಾಗಿ ನಿದ್ದೆ ಮಾಡ್ಬೋದು ಮೋದಿ ಬಂದ ಮೇಲೆ. ಸರಿ, ಮತ್ತೇನುಂಟ? ಒಟ್ಟಾರೆ ನಿಮ್ಗೆ ಮೋದಿ ಬೇಕು, ದೇಶ ಬೇಕಾದ್ರೆ ಮೋದಿ ಬೇಕು ಅಷ್ಟೇ. ಎಲ್ಲರಿಗೂ ಮೋದಿ ಯಾರೇನಿರ್ಲಿ ಅದು ಓಟ್ ಹೋಗೋದು ಮೋದಿಗಲ್ಲ, ಮೋದಿಗೆ ಹಾಕಿ ಮತ್ತೆ ಅಷ್ಟೇ. ಯಾರೇನಿರ್ಲಿ ಬೇಕು. ಶ್ರೀನಿವಾಸ ಪೂಜಾರಿ ನಮ್ಮ ಹತ್ರದವ್ರೆ, ಅವ್ರಿಗೆ ಕೊಡುವುದೇ. ಶ್ರೀಮಂತರ ದೊಡ್ಡ ನಂಬಿಲ್ಲ, ಬಡತನದಿಂದ ಮೇಲೆ ಬಂದ ಕಷ್ಟ ಸುಖ ಗೊತ್ತಿರುತ್ತೆ ಅವರಿಗೆ ಅಲ್ವಾ. ಹಾಗೆ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಒಳ್ಳೆ ವ್ಯಕ್ತಿ, ಅದು ತೊಂದರೆ ಇಲ್ಲ. ಅದೇ ನಮ್ದು ಶ್ರೀನಿವಾಸ ಪೂಜಾರಿಗೆ. ಯಾಕೆ ಶ್ರೀನಿವಾಸ ಪೂಜಾರಿ ಅಂತೀರಿ? BJP 60 ವರ್ಷದಲ್ಲಿ ಆಗದಿದ್ದ ಕೆಲಸ 10 ವರ್ಷದಲ್ಲಿ ಮೋದಿ ಮಾಡಿದ್ದಾರೆ. ಆದ್ದರಿಂದ ಕೋಟಾ ಶ್ರೀನಿವಾಸ ಪೂಜಾರಿ BJP ಅಭ್ಯರ್ಥಿ, ಅವರಿಗೆ ಓಟ್ ಹಾಕೋದಂತ ಮಾಡಿದ್ದೆವು. ಪ್ರಕಾಶ್ ಹೆಗ್ಡೆರು ವ್ಯಕ್ತಿ ಆಗ್ಬೋದು, ಆದರೆ ನಾವು BJP ಬಿಟ್ಟು ಹೋಗುದಿಲ್ಲ. ಆನಂದ್ ಅವರು ಇಲ್ಲಿ ಹುಣಸಮಕ್ಕಿ ಎಡಾಡಿ ಹಡ್ಕ ಶ್ರೀನಿವಾಸ ಪೂಜಾರು. ಇದ್ದಾರೆ, ಜಯಪ್ರಕಾಶ್ ಇದ್ದಾರೆ. ಸರ್ಕಾರಕ್ಕಿಂತ ಮೇನ್ ನಮ್ಗೆ ಮೋದಿ ಬರ್ಬೇಕಷ್ಟೇ, ದೇಶ ಒಳ್ಳೇದಾಗಬೇಕು. ಈಗ ರಾಜ್ಯ ಸರ್ಕಾರ ಎಲ್ಲ ನಮ್ಗೆ ಬೇಕಾಗಿರೋದು ದೇಶ ಬೇಕು, ದೇಶ ಒಳ್ಳೇದಾಗಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಬರಬೇಕು. ಆಯ್ತಾ? ಈಗ ರಾಜ್ಯದಲ್ಲಿ ಏನೂ ಆಗುದಿಲ್ಲ, ಯಾರು ಬಂದರೂ ಅಷ್ಟೇ. ಅದು ಹೇಳಲಿಕ್ಕೆ ನಮ್ಗೆ ಶ್ರೀನಿವಾಸ ಪೂಜಾರು, ಜಯಪ್ರಕಾಶ್ ಅವರೆಲ್ಲ ಇದ್ದಾರೆ, ಆದ್ರೂ ಕ್ಯಾಂಡಿಡೇಟ್ ಅಲ್ಲ. ಹಿಂದುತ್ವ ನೋಡಿ, ಮಂಗಳೂರು ಎಲ್ಲಾ ಕಡೆನೂ ಈಗ ಆಗ್ತೇನೆ ನೋಡಿ, ಈ ಒಂದು 4-5 ತಿಂಗಳಿಂದ ಆಗ್ತಿದೆ ನೋಡಿ, ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ನೋಡಿ, ಕಣ್ಣಾರು ನೋಡ್ತಾ ಇದೆ. ಹಿಂದುತ್ವ ಅಂದ್ರೆ ಏನು, ಇದಂದ್ರೆ ಏನಂದ್ರೆ ಎಲ್ಲ ನೋಡ್ತಾ ಇದ್ದಾರೆ ಕಣ್ಣಿನ ಜನ, ಪ್ರತಿನಿತ್ಯ ನೋಡ್ತಾ ಇದ್ದಾರೆ ಜನರು. ಏನು ಹೇಳಬೇಕಾಗಿಲ್ಲ. ಈಗ ಜಯಪ್ರಕಾಶ್ ಅವ್ರ ಬಗ್ಗೆ ಏನ್ ಹೇಳ್ಬೇಕು? ನಾನು ಯಾರಿಗೇನು ಹೇಳೋದಿಲ್ಲ, ಒಟ್ಟಾರೆ ಎಲ್ಲರೂ ಬೇಕು ನಮಗೆ, ಯಾರಿಗೂ ನಾನು ಬೇಡ ಅನ್ನಲ್ಲ. ಅದೇ ಮೋದಿ ಪ್ರಧಾನಿಯಾಗಿ ಬರಬೇಕು ಮತ್ತೊಮ್ಮೆ ಅಷ್ಟೇ ಹೇಳ್ತಿದ್ರು. ರಾಘವೇಂದ್ರ. ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ MP ಎಲೆಕ್ಷನ್ ಹತ್ರ ಬಂದಿದೆ. ಹೌದು ಕಾಂಗ್ರೆಸ್ ಇಂದ, ಹೌದು BJP ಇಂದ ಶ್ರೀನಿವಾಸ ಪೂಜಾರಿ ಇದ್ದಾರೆ, ಕೋಟಾ ಶ್ರೀನಿವಾಸ ಪೂಜಾರಿ. ಹೌದು. ಅವ್ರ ಬಗ್ಗೆ ಹೇಳಕ್ಕಿದ್ರೆ ಯಾರ್ಗ್ ಓಟ್ ಹಾಕ್ತೀರಾ? ನಾವು ದೇಶದ ಹಿತದೃಷ್ಟಿಯಿಂದ ಮೋದಿ ಅವರನ್ನೇ ಆಯ್ಕೆ ಮಾಡ್ತೇವೆ. ಆದ್ರಿಂದ ಕೋಟಾ ಶ್ರೀನಿವಾಸ ಪೂಜಾರಿಯನ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ದೇಶದ ಅಭಿವೃದ್ಧಿಯಲ್ಲಿ ಮೋದಿ ಅವರು ಒಂದು ಕೈ ಮುಂದಿದ್ದಾರೆ. ಈಗ 10 ವರ್ಷದಲ್ಲಿ ಒಳ್ಳೆ ರೀತಿಯ ಬೆಳವಣಿಗೆಗಳು ಕಂಡಿದ್ದೇವೆ. ಇನ್ನೂ ಉತ್ತಮವಾಗಿ ಮಾಡ್ಬೇಕಂದ್ರೆ 10 ವರ್ಷ ಸಾಲ, ಇನ್ನೂ ಒಂದು 5 ವರ್ಷ ಕೊಟ್ಟರೆ ಮತ್ತು ಒಳ್ಳೆ ರೀತಿಯ ಒಂದು ಅಭಿವೃದ್ಧಿ ಆಗತ್ತಲ್ಲ. ಗಡಿ ಶತ್ರು ರಾಷ್ಟ್ರಗಳ ದರ್ಬಾರುಗಳನ್ನು ಅವ್ರು ಎಡಮುರಿ ಕಟ್ಟಿದ್ರು. ಆ ಲೆಕ್ಕದಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ದೇಶದಲ್ಲಿ ಗ್ಯಾರಂಟಿಗಳಕ್ಕಿಂತ ಪ್ರತಿಯೊಂದನ್ನು ಜನರಿಗೆ ಸಿಗುವಾಗ ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಮೋದಿಯನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ತುಂಬಾ ಒಳ್ಳೆ ವ್ಯಕ್ತಿನ. ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ವ್ಯಕ್ತಿ. ಜನರಿಗೆ ಬೇಕಾದಾಗ ಅನುಕೂಲ ಮಾಡ್ತಾರೆ, ಜನರಿಗೆ ಸಿಗುವಂತ ವ್ಯಕ್ತಿ. ಇಷ್ಟುವರೆಗೆ ನಮ್ಗೆ